ನಾನು ಬರೆದಿದ್ದು ನಿಜವಾಗಿಯೇ ನನ್ನ ಲೈಫ್ನಲ್ಲಿ ಆಗಿದೆ. ಇದು ಕೇಳೋದಕ್ಕೆ ಸಿಂಪಲ್ ಅನಿಸ್ಬೋದು, ಆದರೆ ಇದು ನನ್ನ ಜೊತೆ ಆಗಿದೆ. ಇದು ಕೋಇನ್ಸಿಡೆನ್ಸ್ ಅಲ್ಲ. ಮೊದಲು ನನಗೂ ಡೌಟ್ ಇತ್ತು, ಆದರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. ಈ ಮ್ಯಾನಿಫೆಸ್ಟೇಷನ್ ಕಾನ್ಸೆಪ್ಟ್ ವರ್ಲ್ಡ್ ವೈಡ್ ಎಕ್ಸ್ಪ್ಲೇನ್ ಆಗಿದೆ. ರೌಂಡಾ ಬರ್ನ್ ಅವರ ದ ಸೀಕ್ರೆಟ್ ಬುಕ್ನಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಇದೆ. ನಾನು ಒಂದು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಟ್ರೈ ಮಾಡಿದೆ, ಅದೇ ಜರ್ನಲಿಂಗ್. ನಿಮ್ಮ ಜೀವನದಲ್ಲಿ ಏನಾಗಬೇಕೋ ಅದನ್ನೇ ಬರೆಯಿರಿ. ಆಥರ್ ಹೇಳೋ ಪ್ರಕಾರ ಫ್ಯೂಚರ್ನಲ್ಲಿ ಏನಾಗಬೇಕು ಅಂತ ಬರಿಬೇಡಿ, ಆಲ್ರೆಡಿ ನಿಮ್ಮ ಜೀವನದಲ್ಲಿ ಅದಾಗಿದೆ, ಸಿಕ್ಕಿದೆ ಅನ್ನೋ ರೀತಿ ಬರಿಬೇಕು ಅಂತ ಆಥರ್ ಹೇಳ್ತಾರೆ. ನನಗೆ ಜಾಬ್ ಸಿಕ್ಕಿದೆ ಅಂತ ಬರಿಬೇಕು. ಹಾಗೆ ನನಗೆ ಜಾಬ್ ಸಿಕ್ಕಿದೆ ಅಂತ ಬರೆಯೋವಾಗ ನಾವು ಅದನ್ನು ಫೀಲ್ ಮಾಡಬೇಕು, ಖುಷಿ ಪಡಬೇಕು. ಬರೆಯೋದಷ್ಟೇ ಸಾಲದು, ನೀವು ಅದನ್ನು ಫೀಲ್ ಮಾಡಬೇಕು. ನೀವು ಆಲ್ರೆಡಿ ಅಚೀವ್ ಮಾಡಿದಂತೆ ನೀವು ಅದನ್ನು ಇಮ್ಯಾಜಿನ್ ಮಾಡಬೇಕು, ಕಲ್ಪನೆ ಮಾಡಬೇಕು. ನಾನು ಡೈಲಿ ಇದನ್ನ ಮಾಡ್ತಾ ಬಂದೆ. ಸ್ಲೋಲಿ ಚೇಂಜಸ್ ಕಾಣಿಸಿತ್ತು. ಡೇ ಬೈ ಡೇ ಚೇಂಜಸ್ ಅಂತ ಅನಿಸ್ತಿತ್ತು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್. ನಾನು ಎಕ್ಸ್ಪೆಕ್ಟ್ ಮಾಡಿದ ಪ್ಲೇಸ್ನಿಂದ ನನಗೆ ತುಂಬ ಅಪಾರ್ಚುನಿಟೀಸ್ ಬಂದವು. ಅದು ನನಗೆ ತುಂಬ ಶಾಕ್ ಅಂತ ಅನ್ನಿಸ್ತಿತ್ತು. ನೀವು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ 5 ಮಿನಿಟ್ಸ್ ಸಾಕು. ಅಟ್ಲೀಸ್ಟ್ ಒಂದು ಟ್ರೈ ಆದರೂ ಮಾಡಿ, ನಿಮಗೆ ಚೇಂಜಸ್ ಫೀಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಬಿಲೀಫ್ ಇಟ್ಟು ಮಾಡಿ, ನಿಮಗೂ ಏನಾದರೂ ಚೇಂಜಸ್ ಕಾಣ್ಬೋದು. ಅಟ್ಲೀಸ್ಟ್ ಒಂದು ಟ್ರೈ. ಇಂತಹ ರಿಯಲ್ ಟೆಕ್ನಿಕ್ಸ್ ನಿಮಗೆ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಒಂದಾಗಿ ಗ್ರೋ ಆಗೋಣ. ನನಗೆ ಕೆಲಸ ಆಯಿತು, ನಿಮಗೂ ಕೂಡ ಆಗ್ಬೋದು.